ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇಡೀ ದೇಶದ ಎಲ್ಲ ಮೇಲ್ಸೇತುವೆ ಕೆಳಸೇತುವೆಗಳಿಗೆ 100ಕ್ಕೆ 100 ಹಣವನ್ನು ಭಾರತ ಸರ್ಕಾರ ನೀಡಿ ನಾವು ಅದನ್ನು ನಾವೇ ಮಾಡೋಣ ತೀರ್ಮಾನವನ್ನು ಮಾಡಿದಂಥ ಐತಿಹಾಸಿಕ ತೀರ್ಮಾನ. ಆ ತೀರ್ಮಾನದ ಫಲವಾಗಿ ಚಲಘಟ್ಟದಲ್ಲಿ ಇವತ್ತು ಒಂದು ಅಂಡರ್ ಪಾಸ್ ಆಗಿದೆ ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಒಂದು ROB, ಒಂದು RUB ಎಲ್ಲ, ಒಂದು ಮೇಲ್ಸೇತುವೆ ಕೆಳಸೇತುವೆ ಎಲ್ಲ 2014ರಿಂದ ಇಲ್ಲಿಯವರೆಗೆ 10 ವರ್ಷದಲ್ಲಿ ನಮ್ಮ ದೇವರಾಯಗೌಡ 10 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 640ಕ್ಕೂ ಮೇಲ್ಪಟ್ಟು ಮೇಲ್ಸೇತುವೆ ಕೆಳಸೇತುವೆಯನ್ನು 50 ವರ್ಷ ಮಾಡದೇ ಇರೋ ಕೆಲಸವನ್ನು 14 ವರ್ಷದಲ್ಲಿ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರೈಲ್ವೆ ಇಲಾಖೆ ಕಲ್ತದೆ. ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರನ್ನು, ಮಧ್ಯ ಬೆಂಗಳೂರನ್ನು ಹೊರತುಪಡಿಸಿ ಬಾಕಿ ಯಾವ್ಯಾವುದಿದೆ ಸುತ್ತ ತಾಲೂಕುಗಳಿರ್ಬೋದು, ಹೋಬಳಿಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲಕ್ಕೂ ಕೂಡ ಸರ್ವೆಯನ್ನು ಮಾಡಿ ಇನ್ನು 1.5 ತಿಂಗಳಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಡಿ. ಎಲ್ಲವನ್ನು ಕೂಡ 3 ವರ್ಷದಲ್ಲಿ ಇಡೀ ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ಒಂದೇ ಒಂದು LC ಗೇಟ್ ಇರಬಾರ್ದು, ಒಂದು ಮೇಲ್ಸೇತುವೆ ಕೆಳಸೇತುವೆ ಅನ್ನೋದೇನಿದೆ ಇದಕ್ಕೊಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಒಂದು ಸಂಕಲ್ಪದಿಂದ ಇದನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರು ನಗರವನ್ನು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರೈಲ್ವೆ ಇಲಾಖೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನನ್ನು ಆಧುನೀಕರಣ ಮಾಡ್ತಕ್ಕಂಥ 485 ಕೋಟಿ ರೂಪಾಯಿಗಳ ಯೋಜನೆ, ಯಶವಂತಪುರದ ಮತ್ತೊಂದು ಯೋಜನೆ, ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇನ್ ರೈಲ್ವೆ ಸ್ಟೇಷನನ್ನು ಸುಮಾರು 1300 ಕೋಟಿ ರೂಪಾಯಿಗಳಲ್ಲಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಸೋಮಣ್ಣ ಅವರು ರೈಲ್ವೆ ಸಚಿವರಾಗಿ, ಅಶ್ವಿನಿ ವೈಷ್ಣವ್ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿ ಕಳೆದ 11 ವರ್ಷಗಳಿಂದ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು. ಎಲ್ಲಿ ಕೂಡ ಮ್ಯಾನ್ ಕ್ರಾಸಿಂಗ್ ಇರಬಾರ್ದು, ಈ ರೀತಿಯ ಕ್ರಾಸಿಂಗ್ ಇರುವಂಥದ್ದನ್ನ ನಾವು ತೆಗೆದು ಹಾಕಬೇಕು ಮತ್ತು ROB ಮಾಡಬೇಕು. ರೈಲ್ವೆ ಅಂಡರ್ ಬ್ರಿಡ್ಜ್ ಅಥವಾ ರೈಲ್ವೆ ಓವರ್ ಬ್ರಿಡ್ಜ್ ಅನ್ನು ನಾವು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಕಣಕೂರು ಮಂಡ್ಯಕೋಲ್ಗಳಲ್ಲಿ ಆನೆ ಅವಧಿ ಜಾಸ್ತಿ ಇತ್ತು. ಅಲ್ಲಿ ನಾವು ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ಏನು ಹೇಳಿದ್ವಿ ಅದನ್ನು ತಗೊಂಡ್ವಿ. ಅಲ್ಲಿ ಏನು ಅಂತ ಹೇಳಿದ್ರೆ ಸಾಕಷ್ಟು ಆನೆ ಕಂದಕಗಳನ್ನು ಮಾಡಿದ್ವಿ. ಅಲ್ಲಿ ಸಾಕಷ್ಟು ಸ್ಪೆಷಲ್ ಸ್ಟ್ರಕ್ಚರ್ಗಳು ಏನು ಹೇಳಿದೆ ಅವನು ಮಾಡಿದ್ವಿ. ಆಮೇಲೆ ಸಂತೋಷ್ ಅವರು ಚಾಮರಾಜನಗರಕ್ಕೆ ಹೋಗಿ ಫೆನ್ಸಿಂಗ್ ನೋಡಿ ಸಾರ್ ಅಂತ ಹೇಳಿದರು. ಸಂತೋಷ್ ಅವರು ನಮ್ಮ ಇಲ್ಲಿಗೆ ಹೋಗಿಲ್ಲ, ಇನ್ನು ಆಲೇಟಿಗೆ ಹೋಗಿಲ್ಲ. ಆಲೇಟಿಗೆ ನಾವು 11 ಕಿಲೋಮೀಟರ್ ಇದು ಲೈನಿಂಗ್ ಫೆನ್ಸ್ ಮಾಡಿದ್ವಿ. ಅದೆಲ್ಲ ಅಲ್ಲಿ ಸಕ್ಸಸ್ ಆಯಿತು. ಈ ಸಕ್ಸಸ್ ಆಗಿ ಆಮೇಲೆ ಅಲ್ಲಿಂದ ಸ್ವಲ್ಪ ಈ ಕಡೆ ಬಂತು ಅಷ್ಟೇ. ಅಲ್ಲಿ ಮೇಡಮಿಗೆ ಗೊತ್ತಿದೆ, ಮೇಡಮ್ ಅವರು ಮನೆಯಲ್ಲಿ 1.5 ಕಿಲೋಮೀಟ್ರ್ ಒಂದು 8 ತೋಟಗಳಿದ್ದಾವೆ. 8 ತೋಟಗಳಿಗೆ ತುಂಬ ಡ್ಯಾಮೇಜ್ ಇತ್ತು. ಅದು ಯಾರೋ ಒಬ್ಬರು ಸಡನ್ನಾಗಿ ಬಂದರು, ಅವರು ಬಂದಿದ್ದು ಅದೃಷ್ಟ ಏನೋ ಗೊತ್ತಿಲ್ಲ, ಪ್ರಪೋಸಲ್ನ ಬೇಗ ಕಳಿಸಿ ತುಂಬ ಡ್ಯಾಮೇಜ್ ಆಗ್ತಾ ಇತ್ತು. ತೋಟಗಳು ಭಾಳ ಚೆನ್ನಾಗಿತ್ತು. ಅದ್ರ 1 ಕಿಲೋಮೀಟ್ರ್ ಸ್ಯಾಂಕ್ಷನ್ ಆಗಿ ಬಂತು. 8 ಮನೆ ಇದೆ ಕಣಕಪುರ ಅನ್ನೋ ಪ್ಲೇಸ್, ಕಣಕಪುರ. ಅಲ್ಲಿಗೆ ನಾವು 1 ಕಿಲೋಮೀಟ್ರ್ ಅಷ್ಟು 8 ಜನದ ಬೌಂಡ್ರಿಗೆ ಮಾಡಿದ್ವಿ, ಸೋಲಾರ್ ಹ್ಯಾಂಗಿಂಗ್ ಫೆನ್ಸ್ ಮಾಡಿದ್ವಿ. ಇವತ್ತವರೆಗೂ ಆ ತೋಟಕ್ಕೆ ಆನೆಗಳು ಬಂದಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ತೋಟದಲ್ಲಿ ಅವರ ಪೋರ್ಷನ್ ಏನು ಬರುತ್ತೆ ಅದನ್ನು ಅವರು ವೀಡ್ ಮಾಡ್ಕೊಳ್ಳೋದು. ವೀಡಿಂಗ್ ಇದು ವೀಡ್ ಬಂದುಬಿಟ್ರೆ ಬೇಗ ಬೆಳೀತದೆ ನಮ್ಮಲ್ಲಿ ಮಳೆಗಾಲಕ್ಕೆ ವೀಡ್.
ಅದು ಶಾರ್ಟ್ ಆಗಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಆದಾಗ ಕರೆಂಟ್ ಹೊಡೆಯಲ್ಲ, ಆನೆಗಳು ಮತ್ತೆ ಡ್ಯಾಮೇಜ್ ಮಾಡ್ತಾರೆ. ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಇಲ್ಲಿವರೆಗೂ. ಸಂಜೆ ಕರೆಕ್ಟಾಗಿ ಆನ್ ಮಾಡ್ತಾರೆ, ಬೆಳಿಗ್ಗೆ ಆಫ್ ಮಾಡ್ತಾರೆ, ಕ್ಲೀನ್ ಮಾಡ್ಕೊಳ್ತಾರೆ. ಇಲ್ಲಿವರೆಗೂ ಒಂದು ಚೂರು ಡ್ಯಾಮೇಜ್ ಆಗಿದೆ. ನಮ್ಮದು 1 ಕಿಲೋಮೀಟ್ರಿಗೆ 6,60,000 6 ಲಕ್ಷ ಖರ್ಚು ಮಾಡಿ ಅವ್ರಿಗೆ ಮಾಡಿದ್ವಿ. ಅವ್ರೀಗ ಸೇಫ್ ಆಗಿದೆ. ಮತ್ತು ಇನ್ನೊಂದು ಆಲೇಟಿ ಕೊಂಚಾರಲ್ಲಿ ಅಲ್ಲಿ ಸುಮಾರು 3-3.5 ಕಿಲೋಮೀಟ್ರ್ ಮಾಡಿದ್ವಿ. ಅಲ್ಲಿ ಒಂದು 40ರಿಂದ 50 ಫ್ಯಾಮಿಲಿ ಬರ್ಬೋದು. ಅಲ್ಲೂ ಕೂಡ ಇಲ್ಲಿವರೆಗೂ ಯಾವುದೂ ಡ್ಯಾಮೇಜ್ ಇಲ್ಲ, ಅಲ್ಲೂ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇಲ್ಲೇ ನಾವು ಸುಳ್ಯ ರೇಂಜಲ್ಲೇ ಒಂದು 3 ವರ್ಷದಲ್ಲಿ 11 ಕಿಲೋಮೀಟ್ರ್ ಸೋಲಾರ್ ಹ್ಯಾಂಗಿಂಗ್ ಫೆನ್ಸ್ ಮಾಡಿದ್ವಿ. ಈ ಸರಿನೂ ಕೇಳಿದ್ದೀವಿ, ಅದು ಬಂದರೆ ನಾನು ಎಲ್ಲೆಲ್ಲಿ ಈಗ ಅರ್ಜೆಂಟ್ ಇದೆ ಅಲ್ಲಿಗೆ ಮಾಡ್ಬೋದು. ಆಮೇಲೆ ಏನು ಪರಿಸ್ಥಿತಿ ಅಂತ ಹೇಳಿದರೆ, ನಮ್ಮ ಸುಳ್ಯ ರೇಂಜಲ್ಲಿ ಫಾರೆಸ್ಟ್ ಬೌಂಡ್ರಿ 395 ಕಿಲೋಮೀಟರ್ ಇದೆ. 395 ಕಿಲೋಮೀಟ್ರಿಗೂ ನೀವು ಸೋಲಾರ್ ಹಾಕಿ ಸರ್ ಅಂದರೆ ಕಷ್ಟ ಒಂದು. ಆಮೇಲೆ ಸೋಲಾರ್ ಹ್ಯಾಂಗಿಂಗ್ ಫೆನ್ಸನ್ನು ಫಾರೆಸ್ಟಿಗೆ ಹಾಕಿ ಸರ್ ಅನ್ನೋದು ಒಂಥರ ಅನ್ಪ್ರ್ಯಾಕ್ಟಿಕಲ್. ಅಂದರೆ ಅಷ್ಟು ಕಿಲೋಮೀಟರ್ಗಳಿಗೆ ನಾನು ಹಾಕೋದು ಕಷ್ಟ. ಈಗ ಭೂಮಲೆ ನೀವು 5,000 ಎಕರೆ ಜಾಗ ಇದೆ. 5,000 ಎಕರೆಗೆ ನಾನು ಹಾಕೊಂಡು ಹೋದರೆ ಎಷ್ಟು ಫಂಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಹಾಕಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು. ಅಷ್ಟು ಭೂಮಲೆನ ನಾನು ಕವರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಭೂಮಲೆ ರಿಸರ್ವ್ ಫಾರೆಸ್ಟ್ನ ಬೌಂಡ್ರಿ ಏನಿದೆ ಅಂದರೆ ಭಾಳ ದಟ್ಟವಾದ ಮರಗಿಡಗಳಿಂದ ಕೂಡಿದೆ. ನಾಳೆ ಬೆಳಿಗ್ಗೆ ಒಂದು ಮರದ ಗೆಲ್ಲೋ ಅದಕ್ಕೆಲ್ಲರೂ ಒಂದು ಕಡೆ ಬಿದ್ದರೆ ಅದು ಒಂದು ಕಡೆ ವೇಸ್ಟ್ ಆದರೆ ನಾನು ಇಡೀ ಭೂಮಲೆಗೆ ಹಾಕಿರುವ ಬೌಂಡ್ರಿ ಏನಿದೆ ಅದು ಫುಲ್ಲು ವೇಸ್ಟ್ ಆಗಿದೆ, ಅದು ನಷ್ಟ. ಅದಕ್ಕೆ ನನ್ನ ಸಜೆಷನ್ ಏನಿದೆ ಅಂತ ಹೇಳಿದರೆ, ನಿಮ್ಮ ತೋಟಕ್ಕೆ ಹಾಕೊಂಡ್ರೆ ಅದನ್ನಾದ್ರೂ ನೀವು ನೋಡ್ಕೊಳ್ಬೋದಲ್ಲ, ಮ್ಯಾನೇಜ್ ಮಾಡ್ಬೋದಲ್ಲ. ನಿಮ್ಗೆ ಯಾವುದೋ ಒಂದು 4-5 ತೋಟಗಳಿದ್ದಾವೆ, ಅದರದ್ದು ಬೌಂಡ್ರಿ ಒಂದು ಕಾಮನ್ ಇದೆ. ಆ 4-5 ತೋಟಗಳ ಬೌಂಡ್ರಿಗಾದ್ರೂ ನೀವು ಹಾಕ್ಕೊಂಡ್ರೆ ನಾವು 50% ಸಬ್ಸಿಡಿ ಕೊಡ್ತೀವಿ. ಅದನ್ನಾದರೂ ತೊಗೊಂಡು ಹಾಕ್ಕೊಂಡ್ರೆ ನಿಮ್ಮ ತೋಟ ಬೆಳೆನ ಸೇಫ್ ಮಾಡ್ಕೊಳ್ಬೋದಲ್ಲ ಅಂತ ನನ್ನ ಒಂದು ಸಜೆಷನ್. ನಾನು ಎಲ್ಲರಿಗೂ ಇದನ್ನೇ ಹೇಳ್ತಾ ಇದ್ದೀನಿ. ನೀವು ಇದಕ್ಕೆ ಯೋಚನೆ ಮಾಡಬೇಕು. ನಾನು ಫಾರೆಸ್ಟ್ಗೆ ಹಾಕಿ ಫಾರೆಸ್ಟಿಗೆ ಕ್ಲೋಸ್ ಮಾಡಲ್ಲ, ನಿಮ್ಮ ತೋಟಕ್ಕೆ ಹಾಕ್ಕೊಂಡು ನೀವು ಕ್ಲೋಸ್ ಮಾಡಬೇಕಾ ಅಂತ. ಇದೆಲ್ಲ ಮತ್ತೆ ಎಲ್ಲ ಉವಾಪಗಳು ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರುಗಳು ನೋಡ್ತೀರಿ ಮಾಧ್ಯಮದಲ್ಲಿ. ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀವಿ. ಏನು ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೂವುಗಳಿರಲ್ಲ, ಏನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ, ಏನು ಆಗಬೇಕು ಅದು ಆಗೇ ಆಗುತ್ತೆ, ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವುಗಳಂತರ ಜನರನ್ನು, ಕಾರ್ಯಕರ್ತರನ್ನು ಇವತ್ತು ಮನಸ್ಕರಿಸುವಂಥ ಕೆಲಸ ಆಗ್ತಾಯಿದೆ, ಅದು ಆಗಬಾರ್ದು. ಕೆಲವೊಂದಿಷ್ಟು ಶಾಸಕರು CM ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಅಂತ ಒಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಡೋದು ತಪ್ಪೇನಿದೆ? ಕೊಟ್ಟರೆ ತಪ್ಪಿದೆ. 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಮಾಡಿದ ತಪ್ಪೇನಿದೆ. ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವರವರ ವಿಚಾರಗಳನ್ನು ಹಂಚ್ಕೊತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳ್ಬೇಕಾ? ವರಿಷ್ಠರು ಅಂತ ಇದ್ದಾರೆ, ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದೆಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ. ಅದಾಗುತ್ತೆ.
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.